ದೆನ್ ಇನ್ನು ನೆಕ್ಸ್ಟ್ ಕುಂಭರಾಶಿಗೆ ಬರೋದಾದ್ರೆ ಮಾರ್ಚ್ ತಿಂಗಳು ಹೇಗಿರುತ್ತೆ ಕುಂಭರಾಶಿಯವರಿಗೆ? ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತೆ, ಹೇಗಿರುತ್ತೆ ಆರೋಗ್ಯ, ಹಣಕಾಸು ಹಾಗೆ ಅವರ ರಿಲೇಶನ್ಶಿಪ್ ವಿಚಾರದಲ್ಲಿ? ಆರೋಗ್ಯ, ಹಣಕಾಸು ಮತ್ತು ರಿಲೇಶನ್ಶಿಪ್. ನೋಡಿ, ಇದು ಮೂರೂ ಒಳ್ಳೆ ಕಾರ್ಡ್ಸೇ ಬಂದಿದೆ ಇಲ್ಲಿ. ಸೊ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಮೇಜರ್ ಹೆಲ್ತ್ ಇಶ್ಯೂ ಇಲ್ಲ. ಸ್ವಲ್ಪ ಕಾಲ್ ನೋವಿದ್ರೆ ಇಲ್ಬಣಿಸ್ಬೋದು ಅಷ್ಟೇ, ಅಂಥದ್ದೇನು ಮೇಜರ್ ಹೆಲ್ತ್ ಇಶ್ಯೂಸ್ ಇಲ್ಲ. ಎಲ್ಲ ತರಹದ ಆರೋಗ್ಯದ ಸಪೋರ್ಟ್ ನಿಮಗೆ ದೊರೆಯುತ್ತೆ. ಇನ್ನು ನಮ್ಮ ಹಣಕಾಸಿನ ವಿಚಾರ ಅಂತ ಬಂದಾಗ ಜಡ್ಜ್ಮೆಂಟ್ ಅನ್ನುವಂಥ ಕಾರ್ಡ್, ನಾ ಹೇಳಿದ್ನಲ್ಲ, ಒಂದು ಇನ್ನರ್ ಕಾಲಿಂಗ್ ಅಂತ ಇರುತ್ತೆ. ನಿಮ್ಗೆ ಒಳಗಡೆಯಿಂದ ನಾನು ಈ ಕೆಲಸ ಮಾಡಬೇಕು, ನಾನು ಈ ಥರ ಇರಬೇಕು ಅಂತ ಒಂದು ವ್ಯಕ್ತಿತ್ವ ಬರುತ್ತೆ. ಆ ವ್ಯಕ್ತಿತ್ವದ ಪ್ರಕಾರ ನೀವು ನಡ್ಕೊತಾ ಹೋದರೆ ಖಂಡಿತ ನಿಮ್ಗೆ ಪಾಸಿಟಿವ್ ಆದಂಥ ಟೈಮ್ ಇದು ಮಾರ್ಚ್ ತಿಂಗಳು ಅಂತ ನಾನು ಹೇಳ್ಬೋದು. ಓಕೆ, ಇನ್ನು ಅವರ ರಿಲೇಶನ್ಶಿಪ್ ಅಂತ ಕುಂಭರಾಶಿಯವರ ರಿಲೇಶನ್ಶಿಪ್ ವಿಚಾರದಲ್ಲಿ ಕೂಡ ಇದು ಪಾಸಿಟಿವ್ ಆದಂತಹ ಒಂದು ಕಾರ್ಡ್. ನಿಮ್ಮ ರಿಲೇಶನ್ಶಿಪ್ಗಳು ಖಂಡಿತ ನಿಮಗೆ ಕೈ ಹಿಡಿತವೆ. ಫ್ರೂಟ್ಫುಲ್ ಆಗಿ ಲೈಫ್ನಲ್ಲಿ ತುಂಬ ಪಾಸಿಟಿವ್ ಆಗಿ ಮುಂದೆ ಹೋಗೋದಕ್ಕೆ ಎಲ್ಲ ಅವಕಾಶಗಳು ಕಾಣ್ತಾ ಇವೆ. ಓಕೆ, ಸೂಪರ್. ಕುಂಭರಾಶಿಯವರದಾಗಿತ್ತು. ಹಾಗಾದ್ರೆ ಗೈಡೆನ್ಸ್ ಏನು ಸಿಗ್ಬೋದು ಕುಂಭರಾಶಿಯವರಿಗೆ? ಏಂಜಲ್ ಗೈಡೆನ್ಸ್ ಅಂತ ಬಂದ ಕೂಡಲೇ ಏಂಜಲ್ ಗೈಡೆನ್ಸ್ ಅಂತ ಬಂದಾಗ ಕಾಂಪ್ರಮೈಸ್ ಅನ್ನುವಂಥ ಕಾರ್ಡೇ ಬರ್ತಾ ಇದೆ. ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಡೀಲ್ ಅಂತ. ಅಂದರೆ ನೀವು ಯಾವುದೇ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ನೀವು ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿ, ಆ ನಂತರ ಮಾಡೋದ್ರಿಂದ ಫ್ರೂಟ್ಫುಲ್ ಆಗಿ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ.